ಹಲೋ, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದ್ರೆ ಟಾಟಾ ಹಿಟಾಚಿ EX130. ಈ ಹಿಟಾಚಿ ಆಪರೇಟಿಂಗ್ ಸ್ಲೋ ಇದೆ ಅಂತಿದ್ದಾರೆ. ಅಂದ್ರೆ ಚೈನ್ ಫಾಸ್ಟ್ ಇದೆ, ಬೋಮೋ ಸ್ಟಿಕ್ ಸ್ವಿಂಗ್ ಎಲ್ಲ ಸ್ಲೋ ಇದೆ ಅಂತ ಹೇಳ್ತಾರೆ. ಗಾಡಿ ಹತ್ರ ಬಂದಿದ್ದೀನಿ. ನಮ್ಮ ಹಿಟಾಚಿ ಆಪರೇಟರ್ ಮನು ಅಂತ. ಮತ್ತೆ ಮನು, ಆರಾಮ? ಈಗ ಏನ್ ಪ್ರಾಬ್ಲಮ್ ಆಗ್ತೈತಪ್ಪ? ಆಪರೇಟಿಂಗ್ ಸ್ಲೋನಾ? ಅಂದ್ರೆ ಯಾವ ತರ? ಹೌದಾ? ಚೈನ್ಸ್ ಮಾತ್ರ ಸ್ಪೀಡ್ ಐತೆ. ಅಂದ್ರೆ ಹೀಟ್ ಆದ್ಮೇಲೆ ಹಂಗಾಗತ್ತಾ? ಇಲ್ಲ, ಸ್ಲೋನೇ. ಹೀಟ್ ಆದ್ಮೇಲೆ ಇನ್ನೂ ಸ್ಲೋ ಆಗುತ್ತೆ. ಈ ಆಪರೇಟಿಂಗ್ ಸ್ಲೋ ಆದಾಗ ಚೈನ್ ಫಾಸ್ಟ್ ಇರುತ್ತಾ? ಫಾಸ್ಟ್ ಇರುತ್ತೆ, ಆಪರೇಟಿಂಗ್ ಮಾತ್ರ ಸ್ಲೋ ಆಗುತ್ತೆ. ಸರಿ. ಈಗ ನಾವು ಮನು ಏನ್ ಹೇಳ್ತಾರೆ, ಸ್ಟಾರ್ಟಿಂಗ್ ಸ್ವಲ್ಪ ಇರುತ್ತೆ, ಹೀಟ್ ಆದ್ಮೇಲೆ ಫುಲ್ ಸ್ಲೋ ಆಗುತ್ತೆ, ಚೈನ್ ಮಾತ್ರ ಫಾಸ್ಟ್ ಆಗಿ ಇರುತ್ತೆ ಅಂತ. ಈಗ ಚೆಕ್ ಮಾಡೋಣ ಏನು ಕಂಪ್ಲೇಂಟ್ ಅಂತ. ಏನು ರಿಲೀಫ್ ಅಲ್ಲಿ ಏನಾರ ಓರಿಂಗ್ ಫ್ಲಾಟ್ ಆದ್ರೆ ಈ ತರ ಆಗುತ್ತೆ, ಇಲ್ಲ ಪಂಪಲ್ಲಿ ಏನಾರ ಅಡ್ಜಸ್ಟ್ಮೆಂಟಿಂಗ್ ಐತಾ ಚೆಕ್ ಮಾಡೋಣ. ಮನು, ಹಿಟಾಚಿ ಸ್ಟಾರ್ಟ್ ಮಾಡ್ರಪ್ಪ, ಚೆಕ್ ಮಾಡೋಣ. ಚೈನ್ ಸಿಂಗಲ್ ಕಟ್ ಮಾಡಿ. ಹಂಗೆ ಸಿಂಗಲ್ ಕಟ್. ಫ್ರಂಟ್ ಚೈನ್ ಮಾತ್ರ ಫಾಸ್ಟ್ ಇದೆ, ಆಪರೇಟಿಂಗ್ ಸ್ಲೋ ಅಂತಾರೆ. ಚೆಕ್ ಮಾಡಿ. ಸ್ವಲ್ಪ ಪಂಪಲ್ಲಿ ಅಡ್ಜಸ್ಟ್ಮೆಂಟಿಂಗ್ ರಾಂಗ್ ಇತ್ತು, ಅಡ್ಜಸ್ಟ್ ಮಾಡಿದ್ದೀನಿ. ಮೊದಲು ಬಕೆಟ್ ಹಾಕಿ ಕೇಳಿದ್ರೆ ಬಕೆಟ್ ಅಲ್ಲೇ ಇರೋದು. ನೋಡೋಣ. ಪಂಪಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಮೊದಲು ಸ್ವಲ್ಪ ಸ್ಲೋ ಇತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ನಮ್ಮ ಮನು ಹೇಳ್ತಿದ್ದಾರೆ. ಈಗ ಒಂದು ಹೈಡ್ರಾಲಿಕ್ ಪ್ರೆಷರ್ ಒಂದು ಚೆಕ್ ಮಾಡೋಣ. ಸ್ಟಾರ್ಟ್ ಮಾಡಪ್ಪ ಗಾಡಿ. ಸ್ಟಾರ್ಟ್ ಮಾಡ್ಕೊಂಡಿವಿ, ಆಪರೇಟಿಂಗ್ ಮಾಡೋಣ. ಹೊರಕ್ಕೆ ಒಳಗೆ ಮಾಡು. ಬರೀ ಬೋಮು 300. ಹೈಡ್ರಾಲಿಕ್ ಪ್ರೆಷರ್ ಕರೆಕ್ಟ್ ಐತೆ. ಸ್ವಲ್ಪ ಪಂಪಲ್ಲಿ ಅಡ್ಜಸ್ಟ್ಮೆಂಟಿಂಗ್ ರಾಂಗ್ ಇತ್ತು, ಸರಿ ಮಾಡಿದ್ದೀನಿ. ಲಾರಿ ಬಂದರೆ ಚೆಕ್ ಮಾಡೋಣ, ಲೋಡ್ ಮಾಡಿ ಚೆಕ್ ಮಾಡೋಣ. ಬಂದಿದೆ, ಒಂದು ಟ್ರಿಪ್ ಹಾಕಿ ಚೆಕ್ ಮಾಡೋಣ ಅಂತ ಹೆಂಗೈತೆ ಅಂತ.
ಒಂದು ಲಾರಿ ಲೋಡ್ ಆಯಿತು. ಇವಾಗ ನಮ್ಮ ಮನುಗೆ ಕೇಳೋಣ ಯಾವ ಥರ ಐತೆ ಅಂತ. ಮತ್ತೆ ಮನೆ ಹೆಂಗೈತಪ್ಪ? ಮೊದ್ಲಿದ್ದಂಗೆ ಐತಾ ಚೇಂಜ್ ಆಯ್ತಾ? ಚೇಂಜ್ ಆಯ್ತಾ? ಅಂದರೆ ಮೊದಲು ಅಷ್ಟು ಆಪರೇಟಿಂಗ್ ಸ್ಲೋ ಇತ್ತು. ಹಾಂ ಹಾಂ ಚೆನ್ನಾಗೈತೆ. ರೈಟ್. ನೀವು ಫಾಸ್ಟ್ ಆಯ್ತಲ್ವ ಈ ಗಾಡಿ? ಮೊದ್ಲಿದ್ದಂಗಿಲ್ಲ. ಟಾಟಾ ಹಿಟಾಚಿ EX 130. ಈ ಹಿಟಾಚಿ ಆಪರೇಟಿಂಗ್ ಅಷ್ಟು ಸ್ಲೋ ಆಗಿದೆ ಅಂತ ನಮ್ಮ ಮನು ಹೇಳಿದ್ರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದ್ರೆ ಸ್ಲೋ ಇತ್ತು ಆಪರೇಟಿಂಗ್. ಬಗ್ಗೆ ಸ್ಟಿಕ್ ಹಾಕಿ ನೆಲ ಕೇಳಿದ್ರೆ ಬರ್ತಿದ್ದಿಲ್ಲ. ಆಮೇಲೆ ಪಂಪಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗು ಮಿಸ್ಟೇಕ್ ಇದ್ವು. ಹಾಗಾದರೆ ಪಂಪ್ ಲಾಸ್ಟ್ ಟೈಮ್ ಯಾರೋ ಮಾಡಿದ್ದಾರೆ. ಪಂಪಲ್ಲಿ ಚೆಕ್ ಮಾಡಿದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಪ್ರಾಬ್ಲಮ್ ಇತ್ತು. ಅಡ್ಜಸ್ಟ್ಮೆಂಟ್ ಮಾಡಿ ಪ್ರೆಜರ್ ಚೆಕ್ ಮಾಡಿದೆ. ಪ್ರೆಜರ್ 300 ಬಂತು. ಆಮೇಲೆ ಒಂದು ಟಿಪ್ಪರ್ ಲೋಡ್ ತುಂಬಿಸಿ ನೋಡಿದ್ವಿ. ನಮ್ಮ ಮನು ಇಲ್ಲ ಅಣ್ಣ ಮೊದಲಿದ್ದಂಗಿಲ್ಲ, ಇವಾಗ ಚೆನ್ನಾಗಾಗಿದೆ ಅಂತ ಹೇಳ್ತಿದ್ದಾರೆ. ಗಾಡಿ ಅಂತೂ ಫಾಸ್ಟ್ ಆಯಿತು. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.